150 ಕೋಟಿ ಖರ್ಚು ಮಾಡಿನೂ ಕೂಡ ನೀವು ಇಲ್ಲಿಗೆ ತಲುಪಿದ್ರಿ. ಅದಕ್ಕೆ ಯಾವತ್ತು ಹೇಳ್ತೀನಿ ನಾನು, ಬಂದು ಜನಕ್ಕೆ ಭಾಷಣ ಮಾಡಿ ತಂದು ಜನಕ್ಕೆ ಭಾಷಣ ಬೇಡ. ಎಷ್ಟು ಜನ ಇದ್ರು ಅವತ್ತು ಕುಮಾರಸ್ವಾಮಿ ಅವರು ಎಲ್ಲ ನಾಮಿನೇಷನ್ ಫೈಲ್ ಮಾಡ್ಬೇಕಾರೆ 4 ಲಕ್ಷ ಜನ ಮತ ಎಲ್ಲಿ ಪಕ್ಕದ ಮನೆ ಮುತ್ತೈದೆನ ಅಲಂಕಾರ ಮಾಡಿ ತನ್ನ ಪಕ್ಕದಲ್ಲಿ ಕುಂದಿರ್ಸಿದ್ರೆ ಹೆಂಡತಿ ಆಗ್ತಾಳೇನ್ರಿ? ಅದು ಮುತ್ತೈದೆ ಆ ಕಡೆ ಮನೆಯದು. ನಿಮ್ಮ ಬಂಡವಾಳ ಏನೋ ಗೊತ್ತಾಯ್ತು ಡಬ್ಬ ಬಟನ್ ಪ್ರೆಸ್ ಮಾಡಿದಾಗ. ಇವರೇನು ಕೆಂಪೇಗೌಡರನ್ನ ತತ್ವ ಎತ್ತಿ ಹಿಡ್ದವ್ರ? ಬಸವ ಭಂಡಾರಿ ಬಸವಣ್ಣವ್ರ ತತ್ವ ಎತ್ತಿ ಹಿಡ್ದವ್ರ? ರಾಷ್ಟ್ರಕವಿ ಪುಟ್ಟಪ್ಪನವ್ರ ತತ್ವನ ಎತ್ತಿ ಹಿಡ್ದವ್ರ? ಕೆಂಪೇಗೌಡರು ವಂಶಸ್ಥರು ಒರಿಜಿನಲಿ ಅಲ್ಲಿ ದೇವನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿದ್ದಾರೆ. ಅವ್ರ ಮನೆಗೆ ಹೋಗಿ ಬಂದಿದ್ದೀನಿ ನಾನು. ನನಗೆ ಆತ್ಮೀಯ ಸ್ನೇಹಿತರು. ಅವ್ರಿಗೆ ಸಂಬಂಧವೇ ಇಲ್ಲ. ಈಗ ಸಾಮೂಹಿಕ ನಾಯಕ ಇರುತ್ತೆ ಜಿ ಟಿ ದೇವೇಗೌಡ. ಎಸ್, ಶಕ್ತಿ ಇದೆ. ಡಿ ಕೆ ಶಿವಕುಮಾರ್ ಅವ್ರು ಸ್ವಲ್ಪ ಸರಿಯಾದರೆ ಅವ್ರಿಗೂ ಬರುತ್ತೆ. ಹಾಂ, ಸ್ವಲ್ಪ ಬಾಡಿ ಲ್ಯಾಂಗ್ವೇಜು ಅಯ್ಯ ಅಪ್ಪ ಅಮ್ಮ ಅಂತ ಹೇಳಿದ್ರೆ ಸರಿ ಹೋಗ್ತೈತಿ. ಹಾ ಹೂ ಅಂದರೆ ಎಲ್ಲೋ ಅಂದರೆ ನರಕ, ಅಯ್ಯ ಅಂದರೆ ಸ್ವರ್ಗ. ಇವತ್ತು ಶಿವಕುಮಾರಲ್ಲಿ ಪಕ್ಷ ಕಟ್ತಕ್ಕಂಥ ಚಾಣಕ್ಯತೆ ಇದೆ, ಎಲ್ಲ ಇದೆ. ಸ್ವಲ್ಪ ಲ್ಯಾಂಗ್ವೇಜ್ ಸರಿ ಮಾಡ್ಕೊಂಡು ಸಿದ್ದರಾಮಯ್ಯ ನೋಡಿ ಹೇಗೆ ಅಲ್ಲಿ ಏನು ಗುಟ ಹೊಡೆದ್ರು ಒಳಗಿಂದಲೇ ಹೊಡಿತಾರೆ ಅವ್ರು, ಮೇಲ್ಗಡೆ ಮಾತ್ರ ಇದ್ವಿ ನಾವು. ಸಿದ್ದರಾಮಯ್ಯನಲ್ಲಿ ಈ ಥರದ್ದಿಲ್ಲ. 78 ಹೊಸ. ನಾನು ಜನತಾ ಪಾರ್ಟಿ ಜನರಲ್ ಸೆಕ್ರೆಟರಿ ಇದ್ದಾಗ ಸಿದ್ದರಾಮಯ್ಯ ಟಿಕೆಟ್ಗಳಾಗಿ ಬಂದಿದ್ದರು ರಾಜಶೇಖರ ಮೂರ್ತಿಗೆ. ನಿಮ್ಮೆದುರಿಗೂ ಹೇಳೋರು ಅವರು. ಬಟ್ ಮನಸ್ಸು ಒಳ್ಳೆಯದು. ಆತ ಕರಪ್ಟ್ ಅಲ್ಲ, ಭ್ರಷ್ಟಾಚಾರಿ ಅಲ್ಲ, ದುಡ್ಡಿನ ಆಸೆ ಇಲ್ಲ. ಪಕ್ಷಕ್ಕೆ ಅಂತೇಳಿ ಏನಾದರೂ ದುಡ್ಡು ಸಂಗ್ರಹ ಮಾಡ್ತಾ ಇರ್ಬೋದು. ಈ ಮೂಡ ಪಾಡ ಇವೆಲ್ಲ ಇವ್ರು ಸೃಷ್ಟಿ ಮಾಡಿರೋದು. ಅದು ಹಗರಣ ಅಲ್ಲ, ಅದೊಂದು ಪ್ರಕರಣ. ಸೊ ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಕ್ಕಂಥದ್ದು, ಆ ಮಂಜುನಾಥ್ ಡಾಕ್ಟ್ರು ಇಂಡಿಪೆಂಡೆಂಟ್ ನಿಂತರೂ ಗೆದ್ದಿರೋರು ಅವರು. ಪಾಪ ಅವರಿಗೂ ಕರ್ಕೊಂಡೋಗಿ ಇವತ್ತಿನ ಮುಂದೆ ಅವ್ರದ್ದು ಪ್ರಶ್ನೆ, ಎಂಥ ಒಳ್ಳೆ ಡಾಕ್ಟ್ರು. ಒಂದು ಕಾಲದಲ್ಲಿ ಅವ್ರನ್ನ ಸರ್ಕಾರ ತೆಗೆದಾಗ ಹೋರಾಟ ಮಾಡಿ ಅವ್ರನ್ನ ಮುಂದುವರಿಸಿದವ್ನು ನಾನು. ಕೇಳಿ ಇವತ್ತು ಮಂಜುನಾಥ್ ಡಾಕ್ಟ್ರಿಗೆ, ಇಬ್ರಾಹಿಂ ನಿಮ್ಮ ಪರವಾಗಿ ನಿಂತಿದ್ರೋ ಇಲ್ಲೋ ಅಂತೇಳಿ ಅಂತ. ದೇವೇಗೌಡರು ಅಳಿಯ ಅಂತೇಳಿ ನಿಂತಿಲ್ಲ ನಾನು. ಒಬ್ಬ ಒಳ್ಳೆ ಡಾಕ್ಟ್ರು, ಒಕ್ಕಲಿಗ ಸಮಾಜಕ್ಕೆ ಸೇರಿದವರು. ಒಬಾಮ ಅವ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡ್ದ. ನಮಗೆ ಒಂದು ಕೀರ್ತಿ, ಅವ್ರ ಅಭಿಮಾನ. ಇವ್ರು ಹಿಂಗೆ ಎದ್ದುಬಿಟ್ಟಿರೋದು. ಇಂಡಿಪೆಂಡೆಂಟ್ ನಿಂತರೂ ಗೆದ್ದಿರೋರು. ಅವ್ರು ಇಂಡಿಪೆಂಡೆಂಟ್ ನಿಂತರೆ ಕಾಂಗ್ರೆಸ್ ಅವ್ರ ಮೇಲೆ ಕ್ಯಾಂಡಿಡೇಟು ಆಗ್ತಿರಲಿಲ್ಲ. ಸೊ ಇವತ್ತು ಈ ಅಧ್ಯಯನ ಮುಗಿದಿದೆ. ಇನ್ನು ಹೊಸ ಚರಿತ್ರೆ ಶುರುವಾಗತ್ತೆ ಕರ್ನಾಟಕದಲ್ಲಿ. ಒಕ್ಕಲಿಗ ರಾಜಕಾರಣ ನೋಡ್ರಿ, ಒಕ್ಕಲಿಗ ಮತದಾರರು ಬುದ್ಧಿವಂತರು, ಕಷ್ಟಜೀವಿಗಳು, ನೆಲ ಕೆರೆದು ಜೀವನ ಮಾಡ್ತಕ್ಕಂಥವ್ರು, ಪಾಪದ ದುಡ್ಡು ತಿಂತಕ್ಕಂಥದ್ದು ಒಕ್ಕಲಿಗ ಸಮಾಜ. ಒಕ್ಕಲಿಗ ಅಂದರೆ ರೈತ. ಇವತ್ತು ಅನ್ನದಾತರು ಅವರು. ಇವತ್ತು ಆ ಸಮಾಜಕ್ಕೆ, ಆ ಸಮಾಜದ ಸ್ವಾಮಿಗಳು, ನಿರ್ಮಲಾನಂದ ಮಹಾಸ್ವಾಮಿಗಳು, ದೊಡ್ಡ ಸ್ವಾಮಿಗಳು ಹೋದಾಗ ಇವರು ಅಷ್ಟೇ ಚೆನ್ನಾಗಿ ಸಮಾಜವನ್ನು ಕಟ್ಕೊಂಡು ಬರ್ತಾಯಿದ್ದಾರೆ. ವಿದ್ಯಾದಾನ, ಅನ್ನದ ದಾನ. ಆ ಸ್ವಾಮಿಗೂ ಕೈ ಮುಗಿತೇನೆ ನಾನು. ಒಳ್ಳೆ ಸಂಪ್ರದಾಯದಲ್ಲಿರ್ತಕ್ಕಂಥವ್ರು ಅವರು. ಇವತ್ತು ಅವರೆಲ್ಲರೂ ಇವರಿಗೆ ಹಿತೋಪದೇಶ ಹೇಳಿ ಸನ್ಮಾರ್ಗಕ್ಕೆ ತಂದರೆ ಒಳ್ಳೆಯದಾಗತ್ತೆ ಅಂತ. ಈ ಜಿ ಟಿ ದೇವೇಗೌಡರಿಗೆ ಜನತಾದಳ ಕರ್ಕೊಂಬರೋಕ್ಕೆ ಪ್ರಯತ್ನ ಪಟ್ಟವನಲ್ಲಿ ಪ್ರಥಮ ನಾನು. ನನ್ನ ಜೊತೆಯಲ್ಲಿ ದೇವೇಗೌಡರು ಜಿ ಟಿ ದೇವೇಗೌಡರು ಮನೆಗೆ ಬಂದು ಬಾರಪ್ಪ ಅಂದರು. ಇದ್ರ ಆವತ್ತೇ ಜಿ ಟಿ ದೇವೇಗೌಡರು ಮಂತ್ರಿ ಆಗಿರೋರು ಕಾಂಗ್ರೆಸ್ಸಿಗೆ ಸೇರಿದರೆ ನನಗೆ ಆ ನೋವಿತ್ತು. ಅವ್ರನ್ನ ಕರ್ಕೊಂಬಂದು ಅವ್ರು ಹುಡ್ದಬ್ಬ ದಿವಸನೇ ಹೋಗಿದ್ದು ಆವಾಗ ನಾನು. ಈ ಸಲ ಅವ್ರು ಹುಡ್ದಬ್ಬ ದಿವಸ ಹೋದೆ. ಹೌದು, ಜಿ ಟಿ ದೇವೇಗೌಡರೆ ನಿಮ್ಗೆ ಅನ್ಯಾಯ ಆಗಿದೆ, ನಿಮ್ಮ ಪರ ನಿಲ್ತೀವಿ ನಾವು, ಧೈರ್ಯವಾಗಿರಿ. ಅವ್ರಿಗೆ ಹಾರೈಸಿದೆ, ಹಾರ ಹಾಕಿದೆ. ಪಾಪ ಅವ್ರ ಧರ್ಮಪತ್ನಿಯವರು ಒಳ್ಳೆ ಮುದ್ದೆ ಉಪ್ಸಾರು ಚೆನ್ನಾಗಿ ಊಟ ಮಾಡಿಸಿದ್ರು. ವೆಜಿಟೇರಿಯನ್ ಊಟ. ಹುಡ್ದಬ್ಬ ದಿವಸ ಪೂಜೆ ಇತ್ತು ಅವ್ರದ್ದು.
ಊಟ ಮಾಡಿಕೊಂಡು ಅವ್ರ ಜೊತೆ ಸುಮಾರು ಒಂದೂವರೆ ಗಂಟೆ ಕಾಲ ಮಾತಾಡ್ಕೊಂಡು ಬಂದಿದ್ದೀನಿ. ಮುಂದಿನ ರಾಜಕೀಯ ಬೆಳವಣಿಗೆಗಳು ಮತ್ತು ಬದಲಾವಣೆಗಳೇನಾದ್ರು ಇದಾವೆ? ಆಗತ್ತೆ, ಬದಲಾವಣೆಗಳಾಗಲೇಬೇಕು. ನಿಮ್ಮ ಮಾತುಕತೆ ಅಲ್ಲ ಆಯ್ತಾ? ನಮ್ಮ ಮಾತುಕತೆಯಲ್ಲಿ ಅವ್ರು ನೋಡಿದ್ದನ್ನು JDS-ಅನ್ನು ಬಲಪಡಿಸೋದಕ್ಕೆ ಸಾಧ್ಯವೇ? ಎಸ್, ಅದು ಚರ್ಚೆ ಮಾಡಿದ್ವಿ. ಕುಮಾರಸ್ವಾಮಿ ಅವ್ರು ಪರಿವರ್ತನೆ ಆಗ್ತಾರಾ? ಅದು ಚರ್ಚೆ ಮಾಡಿದ್ವಿ. ಆಗ್ತಾರಾ ಇಲ್ವಾ? ಆಮೇಲೆ ಪದೇ ಪದೇ ಅವರು GT ದೇವೇಗೌಡನ ನಾನು ತಂದೆ, ತಪ್ಪು. ಕುಮಾರಸ್ವಾಮಿಗೆ ಮೈಸೂರಿಗೆ ತಂದವರೇ GT ದೇವೇಗೌಡರು. ಒಕ್ಕಲಿಗರ ಸಮಾಜದಲ್ಲಿ ದೇವೇಗೌಡರು ಆದಮೇಲೆ ಎರಡನೇ ದೊಡ್ಡ ಲೀಡ್ರು ಅಂತ ಹೇಳಿದ್ರೆ GT ದೇವೇಗೌಡರು. ಅವರು ನನ್ನ ನಾಯಕ ಅಂತ ಎಲ್ಲೂ ಬಿಂಬಿಸ್ಕೊಳಕ್ಕೆ ಹೋಗಲಿಲ್ಲ, ಬೇರೆ ಕಡೆ ಕೈ ಹಾಕೋಕ್ಕೆ ಹೋಗಿಲ್ಲ. ಅವರು ಆಯಾ ಜಿಲ್ಲೆಯಲ್ಲಿ ಆ ಸಮಾಜ ಜನ ಬೆಳೀಲಿ ಅಂತೇಳಿ ಬೆಳಗ್ಬಿಟ್ರು. ಇವತ್ತು ಕೂಡ ಮೈಸೂರು, ಚಾಮರಾಜನಗರ ಮತ್ತು ಕೊಡಗು, ಮಂಡ್ಯದ ಕೆಲವು ಭಾಗ, ಹಾಸನ, ಇವತ್ತು GT ದೇವೇಗೌಡರ ಶಕ್ತಿ ಇದೆ.